ಹಲೋ. ಹಾ ಅಣ್ಣವ್ರೆ ಹೇಳ್ರಿ. ನಮಸ್ಕಾರಮ್ಮ ತಾಯಿ. ಹಾ ನಮಸ್ಕಾರ ಅಣ್ಣವ್ರೆ. ಹೇಳಮ್ಮ. ಅದೇ ಅಣ್ಣವ್ರೆ, ನೀವ್ ಹೇಳಿರೋದ್ ಪೂಜೆ 9 ವಾರ, ಇನ್ನ ನನ್ಗೆ 2 ವಾರ ಇದ್ದಂಗನೆ ನನ್ಗೆ ಸೂಚನೆ ದೇವ್ರು ಕೊಟ್ಟವ್ರೆ. ಅವನು ಸಿಕ್ಕವನೆ ಸ್ವಾಮಿ, ನಮಗ್ ಮೋಸ ಮಾಡ್ದವ್ರು. ಯಾರಮ್ಮ? ನಮಗೆ ದುಡ್ಡು ತಗೊಂಡೋಗಿರೋನು ಹ್ಮ್ 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 ಅವನು. ನೀವ್ ಹೇಳ್ದಂಗೆ ಅತಿ ಶೀಘ್ರದಲ್ಲೇ ಸಿಗ್ತಾರೆ ಅಂತ ಹೇಳಿದ್ರಿ. ನಿಮ್ ಮಾತ್ ಪ್ರಕಾರ ನಿನ್ನೆನೆ ಸಿಕ್ಕವನೆ ಅವನು. ಓ ಅದೇ ನೀವ್ ಹೇಳಿದ್ರಿ ನನಗ 40 ಲಕ್ಷ ದುಡ್ಡು ಹೋಗಿತ್ತು, ಚಿನ್ನ ಹೋಗಿತ್ತು ಅಂತ ಹೇಳಿದ್ರೆ ಅವರೇ ಸಿಕ್ಕಿದಾರ ಇವಾಗ? ಹಾ ಹೌದಣ್ಣವ್ರೆ, ಹೌದು. ತುಂಬಾ ಓಕೆಮ್ಮ. ತುಂಬಾ ಒಳ್ಳೆ ಧ್ವನಿ ರಾಯರೇ ನಿಮ್ದು. ಹ್ಮ್ ಹ್ಮ್ ಇವಾಗ ನಮ್ ಕಷ್ಟ ಎಲ್ಲ ಇವಾಗ ನಿಮ್ ಹತ್ರ ಹೇಳ್ಕೊಂಡಿದೀವಿ. ನೀವು ನಮ್ಗೆ ಸಲಹೆ ಕೊಟ್ಟಿದ್ದೀರಾ, ಈ ತರ ಮಾಡ್ಕೊಡ್ರಿ ಅಂತ. ನಾವ್ ಮಾಡ್ತಾ ಇದೀವಿ. 2ನೇ ವಾರಕ್ಕೆ ನಮ್ಗೆ ಪ್ರತಿಫಲ ಸಿಕ್ಕೈತೆ ಅಣ್ಣವ್ರೆ. ಓಕೆಮ್ಮ. ಪೂಜೆ ಕೂಡ ಮಾಡ್ತಾ ಇದೀವಿ. ಮತ್ತೆ ನವಗ್ರಹ ಕೂಡ ಸುತ್ತು ಅಂತ ಹೇಳಿದ್ರಿ. 1 ವಾರ ಆಗೈತೆ, ನವಗ್ರಹ ಕೂಡ ಸುತ್ತಾ ಇದೀವಿ. ಓಕೆಮ್ಮ. ಅಲ್ಲ, ಒಟ್ನಲ್ಲಿ ಇವಾಗ ಸ್ಟೇಷನ್ ಅಲ್ಲಿ ಸಿಗಾಕೊಂಡಿದ್ದಾನ ಆ ವ್ಯಕ್ತಿ. 40 ಲಕ್ಷ ದುಡ್ಡನ್ನು ಕಳ್ಕೊಂಡಿದ್ರಿ, ಎಷ್ಟು ನೊಂದ್ಕೊಂಡಿದ್ರಿ ತಾಯಿ ನೀವು. ಆ ಒಂದು ಹಳ್ಳು ಮುಖದಲ್ಲಿ ಹೇಳ್ತಾ ಇದ್ರಿ, ಇಲ್ಲ ನನಗೆ ಇಷ್ಟೊಂದು ಕಷ್ಟ ಇದೆ ಅಂತ ಹೇಳುವಂತ ಸಮಯದಲ್ಲಿ ಚಿಂತೆ ಮಾಡಬೇಡಮ್ಮ ತಾಯಿ, ಅತಿ ಶೀಘ್ರದಲ್ಲೇ ನೀವು ನನಗೆ ಕರೆ ಮಾಡ್ತೀರಾ, ನಿಮ್ಮ ದುಡ್ಡು ಎಲ್ಲಿ ಹೋಗಲ್ಲ ಅಂತ ಹೇಳಿದ್ದೆ. ಅದೇ ಮುಖಾಂತರದಲ್ಲಿ ಆ ವ್ಯಕ್ತಿ ಸಿಗಾಕೊಂಡು ನಿಮ್ಮ 40 ಲಕ್ಷ ದುಡ್ಡನ್ನು ಕೊಡ್ತೀನಿ, ಅವನು ಖಂಡಿತ ರಾಯರ್ ಕೊಡಿಸ್ತಾರೆ. ನೀವು ರಾಯರ ಪಾದವನ್ನು ಹಿಡ್ದಿದ್ದೀರಾ. ಹೌದಣ್ಣವ್ರೆ, ಹೌದು. ಅದಕ್ಕೆ ನನ್ನ ಧ್ವನಿ ನಿಮ್ಗೆ ಸಲ್ತು. ಅಂದ್ರೆ ರಾಯರ್ ಪೂಜೆ ಮಾಡ್ತಾ ಇದ್ದೀರಾ, ನಿಮ್ಗೂ ಒಂದು ಇವಾಗ ಭರವಸೆ ಬರ್ತಲ್ಲಮ್ಮ, ದುಡ್ಡು ಬರುತ್ತೇನೋ ಒಂದು ಭರವಸೆ ಬಂತಲ್ಲಮ್ಮ ತಾಯಿ. 100 ಅಲ್ಲ 1000% ಭರವಸೆ. ಇನ್ನ ರಾಯರೇ ನಮ್ಗೆ ಎಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀನಿ ಅಣ್ಣವ್ರೆ ನಾವು. ಖಂಡಿತಮ್ಮ ತಾಯಿ, ಖಂಡಿತ. ರಾಯರ ಬಗ್ಗೆ ಏನ್ ಹೇಳ್ಕೊಡ್ತೀರಿ ಇವಾಗ? ಹಾಗಾದ್ರೆ ಇಲ್ಲ, ಎಷ್ಟು ಕುಗ್ಗಿ ಬಿಟ್ಟಿದ್ರಿ ಇವಾಗ ನೀವು? ಎಷ್ಟು ವರ್ಷ ಆಗಿತ್ತಮ್ಮ ದುಡ್ಡು ಕೊಟ್ಟು? 20 ತಿಂಗಳು 22 ತಿಂಗಳು ಹತ್ತತ್ರ ಆಯ್ತಣ್ಣವ್ರೆ. ನೋಡಮ್ಮ. 22ನೇ ಇಸ್ವಿನಲ್ಲಿ ಡಿಸೆಂಬರ್ ಅಲ್ಲಿ ಅವನಿಗೆ ನಮ್ಗೆ ಪರಿಚಯ ಆಗಿದ್ದು. ಹಾ 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 ಊರಲ್ಲಿ ನಮ್ ಫುಲ್ ದುಡ್ಡೆಲ್ಲ ಅವ್ನ್ ತಗೊಂಡ್ಬಿಟ್ಟಿದ್ದಾನೆ. ಇವಾಗ 20 ತಿಂಗಳಿಂದ ನಾವ್ ನರಕದಿಂದ ಯಾಕಪ್ಪ ನಾವ್ ಬದುಕಿದೀವಿ, ಒಬ್ರಿಗೆ ಸಹಾಯ ಮಾಡಿದೀವಿ. ಹ್ಮ್ ಅವ್ರು ಈ ತರ ಮಾಡ್ಬಾರ್ದು, ಇನ್ನ ರಾಯರ್ನ್ ಬಿಟ್ರೆ ಇನ್ನ ನಮ್ಗೆ ಯಾರಿಲ್ಲ ಅಂತ ನಾನ್ ರಾಯರ್ನ ನಂಬಿದೀನಿ. 2 ಓಕೆಮ್ಮ. ವಾರದೊಳಗಡೆ ನನಗೆ ಸೂಚನೆ ಕೊಟ್ಟು ಅವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ್ರು ಅಣ್ಣವ್ರೆ. ನೋಡಮ್ಮ, 22 ತಿಂಗಳಾಗಿತ್ತು ಅವನಿಗೆ ದುಡ್ಡು ಕೊಟ್ಟು. ನೀವು ನನಗೆ ಫೋನ್ ಮಾಡಿ 2 ವಾರನೋ 3 ವಾರ ಆಗಿದೆ. ಆದ್ರೆ ಈ 2 ವಾರದಲ್ಲೇ ನಿಮ್ಗೆ ಇಲ್ಲಮ್ಮ ತಾಯಿ, ಚಿಂತಿಸಬೇಡ ತಾಯಿ, ನಿಮ್ದು ಏನು ಜಾತಕದ ಪ್ರಕಾರದಲ್ಲಿ ನಾನು ಏನ್ ನೋಡಿದೆ ಅದೇ ಮುಖಾಂತರದಲ್ಲಿ ನಿಮ್ಗೆ ಅತಿ ಶೀಘ್ರದಲ್ಲೇ ನಿಮಗೆ ಅವನು ಸಿಗ್ತಾನೆ ತಾಯಿ ಅಂತ ನಾನು ಹೇಳಿದ್ದೆ. ಅದೇ ಮುಖಾಂತರದಲ್ಲಿ ಸಿಗಾಕೊಂಡು ಇವಾಗ ರಾಯರ್ ಪೂಜೆ ಮಾಡ್ತಾ ಇದ್ದೀರಾ. ಆದ್ರೆ ಸಿಕ್ನ ಅಂತಂದು ಬಿಡಕ್ ಹೋಗ್ಬೇಡಿ, ನೀವು ಅದೇ ಪೂಜೆನ ಕಂಟಿನ್ಯೂ ಮಾಡಿ. ನಾನು ಏನು 9 ರಥವನ್ನು ಹೇಳಿಕೊಟ್ಟಿದ್ದೀನಲ್ಲ ತಾಯಿ, ಅದೇ ಮುಖಾಂತರದಲ್ಲಿ ಪೂಜೆ ಮಾಡಿ. ನಿಮ್ಮ ದುಡ್ಡು ಇವಾಗ ಸಿಗಾಕೊಂಡಿದ್ದಾನ ಅಷ್ಟೇ, ಆದ್ರೆ ದುಡ್ಡು ಉಸ್ಲಿ ಮಾಡ್ಕೊಡ್ತಾರೆ. ಹೌದಣ್ಣ, ಅದನ್ನ ರಾಯರೇ ಕೊಡಿಸ್ತಾರೆ. ಆದ್ರೆ ರಾಯರ ಮೇಲೆ ನಂಬಿಕೆ ಇರ್ಬೇಕು ತಾಯಿ. 100% ಅಣ್ಣವ್ರೆ. ಅದಕ್ಕೆ ತಾಯಿ, ತುಂಬಾ ಇವಾಗ ನೀವು ಯಾರ್ಯಾರ ಹತ್ರ ದುಡ್ಡು ಇಸ್ಕೊಟ್ಟಿದ್ದೀರಾ ನೋಡಿ ತಾಯಿ, ಎಲ್ಲಾರನ್ನು ಕರೆದುಕೊಂಡು ಅದೊಂದು ಸ್ಟೇಷನ್ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿ. ಯಾಕಂದ್ರೆ ಪ್ರೂಫ್ ಇಲ್ಲ ಅಂತ ಹೇಳ್ತಾರಲ್ವಾ, ಅದನ್ನ ತಗೊಂಡೋಗಿ ನೀವು ಮಾತಾಡಿಸಿದ್ರೆ ಖಂಡಿತ ನಿಮ್ ದುಡ್ಡು ಎಲ್ಲಿ ಹೋಗಲ್ಲ. 40 ಲಕ್ಷ ದುಡ್ಡು, ಯಾಕಂದ್ರೆ ಶ್ರಮದ ದುಡ್ಡು ತಾಯಿ ಅದು. ಇರ್ತಕ್ಕಂತ ಮನೇಲಿ ಇರ್ತಕ್ಕಂತ ಚಿನ್ನವನ್ನು ಎಲ್ಲಾ ಅಡ ಇಟ್ಟು ಅವ್ರಿಗೆ ದುಡ್ಡು ಇಸ್ಕೊಂಡಿದ್ದಾರೆ. ಹೆಂಗಮ್ಮ ನಿಮ್ಗೆ ಅಷ್ಟೊಂದು ಇದನ್ ಮಾಡಿದ್ರು, ಅವ್ರು ಮಳ್ ಮಾಡಿದ್ರು? ಅದ್ ಏನ್ ಮಾಡಿದಾನೋ ಏನೋ ಅಣ್ಣ. ಸುಮ್ನೆ ಇವಾಗ ಮನುಷ್ಯರು ಇವಾಗ ನಾವ್ ದೇವ್ರನ್ನ ನಂಬ್ತೀವಿ ಅಂತ ಅವ್ನ್ ದೇವ್ರ ರೂಪದಲ್ಲಿ ಈ ತರ ದೇವ್ರನ್ನ ಪೂಜೆ ಮಾಡೋನು, ಈ ತರ ದೇವ್ರ ಪೂಜೆಗೆ ಅಂತಾನು ಸ್ವಲ್ಪ ಇಸ್ಕೊಂಡವ್ನೆ. ಓಕೆ. ದೇವ್ರ ಪೂಜೆಗೆ ಅಂತ ಇಸ್ಕೊಂಡು, ಸರಿ ಪೂಜೆಗೆ ಅಂತ ಇಸ್ಕೊಂಡವ್ನೆ, ನಮ್ಗೆ ಇನ್ನ ಗೊತ್ತಿಲ್ಲ. ಮತ್ತೆ ದೇವ್ರು ತೋರ್ಸಿದಾರೆ ಅವ್ರಿಗೆ. ಹೆಂಡತಿ ಊರಿಂದ ಬರೋವಾಗ ರೈಲ್ ಕೆಳಗಡೆ ಬಿದ್ದು 3 ತಿಂಗಳು ಕೋಮಾದಲ್ಲಿ ಹೋಗ್ಬಿಟ್ಟಿದ್ಲು. ಅವಾಗ ಹತ್ತುಕೊಂಡು ನಮ್ಮ ಹತ್ರ ಹೇಳೋನು, ಈ ತರ ಆಗೋಗ್ಬಿಟ್ಟೆಮ್ಮ, ನಮ್ಗೆ ದುಡ್ಡು ಬೇಕು, ಇವಾಗ ನೀವೇ ನಮ್ಗೆ. ಪ್ರತಿ ಒಬ್ಬರ ಹತ್ರ ಕೂಡ 1,100 ರೂಪಾಯಿಂದನೂ ಹಾಕ್ಸಿದೀವಣ್ಣ ಅವ್ರೆ. ಅವ್ರ ಹೆಂಡತಿ ಚೆನ್ನಾಗವಳೆ. ಅವ್ರ ಹೆಂಡತಿ ಚೆನ್ನಾಗಿದ್ಮೇಲೆ ಅವಳ ಪ್ರಾಣ ನಾವ್ ಉಳಿಸ್ದಂಗೆ ಅಲ್ವಾ? ನಾವ್ ಅಕ್ಕ ತಂಗಿದ್ರೆ ನಾವ್ ಉಳಿಸ್ದಂಗೆ ಅಲ್ವಾ? ಹೌದು. ಇವಾಗ ನಮ್ಗೆ ಈ ತರ ಹೇಳ್ತಾ ಇದ್ದಾನೆ. ಅವ್ರ ಹೆಂಡತಿ ಬರುವಂತ ಸಮಯದಲ್ಲಿ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಅವರು ಬದುಕಿದ್ದಾರೆ, ಬಟ್ ಹುಟ್ಟು ಸಾವಿನ ಬಗ್ಗೆ ಹೋರಾಡ್ತಾ ಇದ್ರು. ನಿಮ್ಮ ಹತ್ರ ಫೋನ್ ಮುಖಾಂತರದಲ್ಲಿ ದುಡ್ಡು ಇಸ್ಕೊಂಡಿದ್ದಾರೆ. ಓಕೆ. ಈ 40 ಲಕ್ಷ ಹೆಂಗ್ ಕೊಟ್ರು ಅಂತ ನನಗೆ ಅದು ಶಾಕ್ ಆಗ್ತಾ ಇರೋದು. ನೀವು ಕೊಟ್ಟಿರೋದಲ್ಲ 40 ಲಕ್ಷ? 40 ಅಕ್ಕ ಒಂದು 32 ಲಕ್ಷ ನಾನು ಕೊಟ್ಟಿದ್ದೀನಿ ಅಣ್ಣ. ಯಾಕಂದ್ರೆ ನಮ್ಮ ಮನೇಲಿ ಏನೋ ಐತೆ ಅಂತ ಹೇಳಿದಕ್ಕೆ ನಾವು ನಂಬಿರ್ಲಿಲ್ಲ. ನಮ್ಮ ತರ ಏನ್ ಮಾಡೋನೋ ಗೊತ್ತಿಲ್ಲ. ಮತ್ತೆ ಅವ್ನ್ ಮರಳಾಗ್ಬಿಟ್ಟಿದೀವಿ ಎಲ್ಲ. ಅವ್ನ್ ಹೇಳ್ತಾ ಇದ್ದಾನಲ್ಲ, ಅವ್ನ್ ಏನೇನ್ ಕೇಳ್ತಾ ಇದ್ದಾನೋ ಎಲ್ಲ ಕೊಡ್ತಾ ಇದೀವಿ. ಅದೇನೋ ಬ್ಲಾಕ್ ಮ್ಯಾಜಿಕ್ ಏನೋ ಅಂತಾರಲ್ಲ ಅಣ್ಣ. ಹೌದಮ್ಮ. ಅದು ಮಾಡವ್ನೆ. ಅದು ಮಾಡಿ ನಾವು ಕೊಡ್ತಾ ಇದೀವಿ. ಸರಿ, ಅದಾಗ್ಬಿಟ್ಟು ಅದರಿಂದ ಬಂದು ಇನ್ನೇನಮ್ಮ ಬಂದ್ಬಿಡ್ತೀನಿ, ಇನ್ನೇನ್ ಶಿವರಾತ್ರಿ ಆಯ್ತು, ಮತ್ತೆ ಶ್ರೀರಾಮನವಮಿ ಆಯ್ತು, ಬಂದ್ಬಿಡ್ತೀವಿ ಅಂದ್ರೆ ಬರೋ ಇದ್ರಲ್ಲಿ ಹೆಂಡತಿ ಬರ್ತಾ ಇದ್ದಾಳೆ. ಅವತ್ತು ರೈಲಲ್ಲಿ ದೇವ್ರು ಶಿಕ್ಷೆ ಕೊಟ್ಟವ್ನೆ ಅವಳಿಗೆ. ಓಕೆ.
ಟ್ರೈನ್ ಹತ್ತವಾಗ ಸ್ಲಿಪ್ ಆಗಿ ಬಿದ್ದೋಗ್ಬಿಟ್ಟು ಟ್ರೈನ್ ಮಧ್ಯದಲ್ಲಿ ಕೆಳಗಡೆ ಮೇಲ್ಗಡೆ ಇಲ್ದಿರ ಸೊಂಟಕ್ಕೆ ಫುಲ್ಲು ಚಕ್ರ ಹೋಗಿದೆ. ಹ್ಮ್ 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 ಮೂಳೆ ನರ ನರ ಎಲ್ಲ ಚಿಲ್ಲಾಗ್ಬಿಟ್ಟೈತಂತೆ. ಓಕೆ ಅಮ್ಮ. ಅವಾಗ ಅವನು ವೈಜಾಗ್ ಹಾಸ್ಪಿಟಲ್ನಲ್ಲಿ ಸೇರ್ಸಿದಾನೆ. ಸೇರ್ಸ್ಬಿಟ್ಟು ಅವಾಗ ನಮ್ಮ ಅಕ್ಕನ ಫೋನ್ ಮಾಡೋರು ಈ ತರ ಆತರ ಅವಾಗ ನಮ್ಮ ಅಕ್ಕ ದುಡ್ಡು ಹಾಕವ್ರೆ. ಇನ್ನ ಆವಾಗಿಂದ ಸ್ಟಾರ್ಟ್ ದುಡ್ಡು ಎಲ್ಲ ಕೇಳೋದು ನಿನ್ಗೆ ಯಾಕ ₹10 ಆದ್ರೂ ಬಡ್ಡಿ ಆಗ್ಲಿ ನಾನ್ ಕೊಡ್ತೀನಿ ಅಂತ ಎಲ್ಲರ ಹತ್ರ. ಒಂದು ಆಸೆ ಅಲ್ವಾ ಒಂದ್ ಹೆಂಗ್ಸು ಪ್ರಾಣ ಉಳಿಸಿದ್ರೆ ದೇವ್ರು ನಮ್ಗ್ ಉಳಿಸ್ತಾರೆ ಅಂತ ನಮ್ಗ್ ಆಸೆ ಅಲ್ವಾ. ಎಲ್ಲಾರ ಹತ್ರನು ಕೇಳಿ ಈಸ್ಕೊಂಡು ಅವಳಿವಾಗ ಹೋದ್ಲು. ಅವಳ ಅವಾಗ 1 ವರ್ಷ ಹತ್ರ ಆಯ್ತು ಅವಳ ಮನೆಗೆ ಹೋದ್ಲು. 1 ವರ್ಷದಿಂದ ನಮ್ಗೆ ಆಟ ಫೋನ್ ಇಲ್ಲ ಏನಿಲ್ಲ. ಏನ್ ಮಾತಾಡಿದ್ರು ಅವಳನ್ನ ಕೇಳಿದ್ರೆ ಫೋನ್ ಎತ್ತಲ್ಲ. ಇವನ್ ಸ್ವಿಚ್ ಇವ್ ನಂಬರ್ಗಳೆಲ್ಲ ಚೇಂಜ್ ಮಾಡ್ತಾ ಇದ್ದಾನಂತೆ. ಅಲ್ಲಿ ಇರೋದ್ರಲ್ಲೇ ಇವಾಗ 3 ತಿಂಗಳಿಗೆ 2 ತಿಂಗಳು ಮನೆಗಳು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾನಂತೆ. ನಿನ್ನೆ ಪೊಲೀಸ್ ಅವ್ರು ಹೇಳ್ತಾ ಇದಾರೆ, ಅಮ್ಮ ಆ ಸರೌಂಡಿಂಗ್ ಅಲ್ಲೇ ತುಂಬಾ ಮನೆ ಖಾಲಿ ಮಾಡ್ತಾ ಇದ್ದಾನೆ ಅವನು ಅಂತ. ಬ್ಯಾಕ್ ಗ್ರೌಂಡ್ ಇಂದ ತುಂಬಾ ಇದೆ ಅವ್ನಿಗೆ, ನಿಮ್ಗಿನ್ನ ಏನು ಗೊತ್ತಿಲ್ಲ ಅಂತ. ನನಗ್ ಗೊತ್ತಿಲ್ಲ. ನಿನ್ನೆ ಹೇಳಿದ್ರು ಎಲ್ಲ ಈ ತರ ಆಯ್ತಾ. ಒಟ್ನಲ್ಲಿ ಅವ್ಳು ಚೆನ್ನಾಗವಳೆ, ಹೆಂಡತಿ ಚೆನ್ನಾಗವಳೆ. ಅವ್ಳು ಹೆಂಡತಿ ಏನ್ ಹೇಳಿದ್ಲು, ಇಲ್ಲ ನಾವ್ ಮೋಸ ಮಾಡಲ್ಲ, ನಿಮ್ಗೆ 1 ಸಲ ಅಲ್ಲ 3 ಸಲ ಆದ್ರೂ ಕೊಡ್ತೀವಿ ಅಂತ ನಮ್ಮ ಅಕ್ಕನ ಹತ್ರ ಹೇಳವಳಂತೆ ಅವಳು. ಅವನಿಗೆ ಇಬ್ರು ಹೆಂಡತಿರು ಅಕ್ಕ ತಂಗಿದಿರ್ನೆ ಮಾಡ್ಕೊಂಡಿದಾನಂತೆ. ಓಕೆ. 3 ಸಲ ಕೊಡ್ತೀವ ಆಂಟಿ, ನಿಮ್ ದುಡ್ಡು ನಾವ್ ಮೋಸ ಮಾಡೋರಲ್ಲ, ನಾವ್ ಅಂತವ್ರಲ್ಲ ಅಂತವ್ರಲ್ಲ ಅಂದ್ಮೇಲೆ ಫೋನಲ್ಲಿ ಮಾತಾಡ್ಬೇಕಲ್ಲ. ಇಲ್ಲಮ್ಮ ಈ ತರ ಆಗೈತೆ ಕೊಡ್ತೀವಿ ಅಂತ ಹೇಳ್ಬೇಕಲ್ಲಣ್ಣ. ಹೌದಮ್ಮ, ಹೌದು. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಒಂದು ₹500 ದುಡಿಬೇಕಂದ್ರೂ ಎಷ್ಟು ಕಷ್ಟ ಇದೆ, ₹100 ದುಡಿಬೇಕಂದ್ರೂ ಎಷ್ಟು ಕಷ್ಟ ಇದೆ. ಅಂತದ್ರಲ್ಲಿ ಮನೇಲಿ ಇರ್ತಕ್ಕಂಥ ಚಿನ್ನವನ್ನು ತಗೊಂಡು, ನಿಮ್ಮಲ್ಲಿ ಚಿನ್ನವನ್ನು ಅಡ ಇಡಿಸಿ ಆ ದುಡ್ಡು 40 ಲಕ್ಷವರೆಗೂ ದುಡ್ಡು ತಗೊಂಡು ಅವನು ಏನೋ ಒಂದು ಮಾಡ್ಬೇಕಂತ ಹೋದಂತ ಸಮಯದಲ್ಲಿ ಇವಾಗ ಅವನಿಗೆ ಎಲ್ಲ ತಕ್ಕ ಶಿಕ್ಷೆ ಆಗುತ್ತೆ ತಾಯಿ, ಏನು ಚಿಂತೆ ಮಾಡ್ಬೇಡಿ. ಯಾಕಂದ್ರೆ ನೀವು ಮುಗಿತಾ ಇರೋದು ರಾಯರನ್ನ ಮುಗಿತಾ ಇದ್ದೀರಾ, ರಾಯರ ಪಾದವನ್ನು ಹಿಡಿದಿದ್ದೀರಾ ನೀವು, ಮನುಷ್ಯರ ಪಾದ ಹಿಡಿದಿಲ್ಲ. ಒಂದು ಜಾಗದಲ್ಲಿ ಮನುಷ್ಯರು ನಿಮ್ಗೆ ಮೋಸ ಮಾಡಬಹುದು, ಆದ್ರೆ ರಾಯರ ಪಾದವನ್ನು ಹಿಡಿದವ್ರಿಗೆ ರಾಯರು ಯಾವತ್ತೂ ಅವ್ರಿಗೆ ಮೋಸ ಮಾಡುವುದಿಲ್ಲ. ರಾಯರನ್ನ ನಂಬಿದವರಿಗೆ ಇವತ್ತಾದ್ರೂ ಗೊತ್ತಾಯ್ತಲ್ಲ ತಾಯಿ, ನಾನು ಹೇಳ್ಕೊಟ್ಟಂತ ರಥದಿಂದ ನೀವು 2 ವಾರದಲ್ಲಿ, ಯಾಕಂದ್ರೆ 22 ತಿಂಗಳಾಯ್ತು ನೀವು ದುಡ್ಡನ್ನು ಕಳ್ಕೊಂಡು, ಆದ್ರೆ 2 ವಾರದಲ್ಲಿ ನಿಮ್ಗೆ ರಾಯರು ತೋರ್ಸ್ಕೊಟ್ರಲ್ಲಮ್ಮ ತಾಯಿ. ತೋರ್ಸ್ಬಿಟ್ರು ಅಣ್ಣವ್ರೆ, ತೋರ್ಸ್ಬಿಟ್ರು ರಾಯರಿದ್ದಾರೆ. ನಾನು ಅವರು SI ಇಂದ ಫೋನ್ ಬಂದಿದ ತಕ್ಷಣ ನಾನು ಹೋಗ್ತಾ ಇರ್ಬೇಕಾದ್ರು ರಾಯರಿದ್ದಾರೆ ಅಂತಾನೆ ಹೇಳ್ಕೊಂಡು ನಾಮಸ್ಮರಣೆ ಮಾಡ್ಕೊಂಡೇ ಹೋಗಿದ್ದೀನಿ. ಓಂನ ರಾಘವೇಂದ್ರ ಸ್ವಾಮಿದು ಪೂಜಾ ರಾಘವೇಂದ್ರ ಅದ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಂ ಶ್ರೀ ಗುರು ರಾಘವೇಂದ್ರ ನಮ ಅಂತ ರೋಡಲ್ಲೆಲ್ಲ ಅನ್ಕೊಂಡೇ ಹೋಗಿದ್ದೀನಿ. ಯಾಕಂದ್ರೆ ಅವನು ಮಂತ್ರವಾದಿ ಅಲ್ಲ, ಅವ್ನ್ ಭಯ, ಅವನಿಂದ ನಮ್ಗೇನ್ ಬರ್ತಾವ, ರಾಯರ್ ಬರ್ಬೇಕು ನಮ್ ಹಿಂದೆ, ನಮ್ಗೆ ಧೈರ್ಯ ಕೊಡ್ಬೇಕು ಅಂತಾನೆ ನಾನು ಅನ್ಕೊಂಡ್ ಹೋಗಿದ್ದೀನಿ ರೋಡ್ ಉದ್ದಕ್ಕೂ. ಓಕೆ ಅಮ್ಮ, ನೋಡಮ್ಮ, ಯಾರು ಮಾಟ ಮಾಡ್ತಾರೋ ಮಂತ್ರ ಮಾಡ್ತಾರೋ, ರಾಯರ್ ಮುಂದ್ಗಡೆ ಯಾವ ಮಾಟ ಮಂತ್ರನೂ ನಡೆಯೋದಿಲ್ಲ ತಾಯಿ. ನಮ್ ಫ್ಯಾಮಿಲಿಗೆ ರಕ್ಷಣೆ ಬೇಕು ಇವಾಗ ಅಷ್ಟೇ. ಯಾಕಂದ್ರೆ ಅವ್ನ್ ಏನ್ ಮಾಡ್ತಾನೋ ಗೊತ್ತಿಲ್ಲ. ಅವನು ಎಲ್ಲಿದ್ರುನು ದೀಪದಲ್ಲಿ ನೋಡ್ತಾನಂತೆ ಅವನು, ಅದು ನಾನ್ ನೋಡಿಲ್ಲ, ನಮ್ಮ ಅಕ್ಕ ಹೇಳಿದ್ದು. ಮನೆಗೆ ಏ ಕಡೆ ಗೊಂಬೆ ಇಟ್ಟಿದ್ದೀರಾ ಅಂತ ಕೂಡ ಅವ್ನು ಹೇಳ್ತಾನಂತೆ. ಆ ತರ ಇರೋ ಇವಾಗ ಆ ತರ ಇರೋ ನಾಳೆ ಹೋಗ್ಬಿಟ್ಟು ಇವಾಗ ಏನೇನ್ ಮಾಡ್ತಾನೋ ಗೊತ್ತಿಲ್ಲ. ಆ ತರ ಎಲ್ಲ ನಮಗೆ ಇಡ್ಸೋದು ಇಲ್ಲ. ನಾವು ರಾಯರ ಪಾದ ಹಿಡ್ದಿದೀವಿ, ನಾವು ಪೂಜೆಗಳು ಮಾಡ್ಕೊಂತೀವಿ ಅಷ್ಟೇ ಹೊರತು. ನೋಡಮ್ಮ, ನೀವೇನು ಭಯ ಪಟ್ಕೊಳಕ್ ಹೋಗ್ಬೇಡಿ. ಗೋಮೂತ್ರವನ್ನು ಮನೆಗೆ ಹಾಕಿ ನಾನು ಹೇಳ್ಕೊಟ್ಟಂತ ರಥವನ್ನು ಮಾಡಿ, ಯಾವುದೇ ಒಂದು ದುಷ್ಟ ಶಕ್ತಿಗಳಿತ್ತಂದ್ರೂ ಅದು ಹೊರಗಡೆ ಹೋಗುತ್ತೆ. ಯಾಕಂದ್ರೆ ರಾಯರು ಎಲ್ಲಿ ಇರ್ತಾರೆ ಅಲ್ಲಿ ಯಾವ ಕೆಟ್ಟ ದುಷ್ಟ ಶಕ್ತಿಗಳನ್ನು ಬರುವುದಿಲ್ಲ ತಾಯಿ. ರಾಯರ್ನ ನಂಬಿ ನೀವು ರಾಯರ್ನ ಪೂಜೆ ಮಾಡಿ. ನಾನು ಏನು ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ ಆ ಪೂಜೆ ಮಾತ್ರ ಮಿಸ್ ಮಾಡ್ಬೇಡಿ. ನಿಮ್ಮ ಉಸಿರಿರೋವರೆಗೂ ನೀವು ರಾಯರ್ನ ಪೂಜೆ ಮಾಡಿ, ನಿಮ್ಮ ಜೀವಕ್ಕೆ ಏನು ತೊಂದರೆ ಆಗಲ್ದಂಗೆ ರಾಯರ್ ಕಾಪಾಡ್ತಾರೆ ತಾಯಿ. ಹೌದಣ್ಣವ್ರೆ. ಅದಕ್ಕೋಸ್ಕರ ಇವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಎಷ್ಟು ಅಮೌಂಟ್ ಕೊಡ್ತೀನಿ ಅಂತ ಒಪ್ಕೊಂಡಿದಾರೆ ತಾಯಿ? ಅವ್ನು 6 ಕೊಡ್ತೀನಿ ಅಂತಾನೆ, ಒಂದ್ಸಲ 5 ಕೊಡ್ತೀನಿ ಅಂತ ಅವನೇ. 40 ಲಕ್ಷದಲ್ಲಿ 6 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಇವಾಗ. ಹೌದಣ್ಣವ್ರೆ. ಇಲ್ಲಮ್ಮ, ಏನು ಚಿಂತೆ ಮಾಡ್ಬೇಡಿ. ಅತಿ ಶೀಘ್ರದಲ್ಲೇ ನಿಮ್ಮ ಅಮೌಂಟ್ ಏನಿದೆ ತಾಯಿ, ಇವಾಗ 6 ಲಕ್ಷ ಅಂತಲ್ಲ, ನಿಮ್ಮ ಅಮೌಂಟ್ ಅತಿ ಶೀಘ್ರದಲ್ಲೇ ನಿಮಗೆ ತಲುಪುತ್ತೆ. ಇದಕ್ಕೆ ಯಾಕಂದ್ರೆ 2 ವರ್ಷ ಸಿಗ್ಲಾರ್ದಂತ ವ್ಯಕ್ತಿನೇ ಇವಾಗ ನಿಮ್ಗೆ ಸಿಕ್ಕಿದಾನೆ ತಾಯಿ. ಓಕೆನಮ್ಮ. ಆದ್ರೆ ಖಂಡಿತ ಹೇಳ್ತಾ ಇದೀನಿ, ನಿಮ್ಮ ಅಮೌಂಟಿಗೆ ರಾಯರು ಗ್ಯಾರಂಟಿ ಇದಾರೆ, ನಾನು ಕೂಡ ಗ್ಯಾರಂಟಿ ಇದೀನಿ. ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿ, ಖಂಡಿತ ನಿಮ್ ದುಡ್ಡು ₹1 ಎಲ್ಲಿ ಹೋಗುವುದಿಲ್ಲ. ಯಾಕಂದ್ರೆ ಅದು ಕಷ್ಟಪಟ್ಟು ಶ್ರಮದ ದುಡ್ಡು. ಈ ರಾಯರು ಏನ್ ಹೇಳಿದ್ದಾರೆ, ನನ್ನ ಮಕ್ಕಳು ಹೆಣ್ಣು ಮಕ್ಕಳು ಯಾರು ಹತ್ಕೊಂಡು ಬರ್ತಾರೆ ಅವ್ರ ಕಣ್ಣೀರನ್ನು ಒರೆಸು ಅಂತ ಹೇಳಿದ್ದಾರೆ ರಾಯರು. ಯಾವತ್ತು ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದು ತಾಯಿ. ಚಿಂತೆ ಮಾಡ್ಬೇಡಿ. 2 ವರ್ಷದಿಂದ ಸಿಗ್ಲಾರಂತ ವ್ಯಕ್ತಿ ಇವಾಗ ಸಿಕ್ಕಿದಾನಂದ್ರೆ ಅದು ಎಲ್ಲ ರಾಯರ ಮಹಿಮೆ. ಅದು ನಿಮ್ಮವ್ರು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಕರೆಸು ತಾಯಿ. ಎಲ್ಲರನ್ನೂ ಕರೆಸಿ ಏನ್ ಸಾಕ್ಷಿ ಇದೆ ಸಾಕ್ಷಿ ಮುಖಾಂತರದಲ್ಲಿ ಹೋಗಿ ನಿಮ್ಮ ದುಡ್ಡು ಈ 40 ಲಕ್ಷ ಸಿಗುತ್ತೆ ತಾಯಿ. ಅದು ರಾಯರ ಮೇಲೆ ಗ್ಯಾರಂಟಿಯಿಂದ ಹೇಳ್ತಾ ಇದ್ದೀನಿ ತಾಯಿ. ತುಂಬಾ ಸಂತೋಷ ಅಣ್ಣವ್ರೆ. ಓಕೆ ಅಮ್ಮ, ಒಳ್ಳೇದಾಗ್ಲಿ ತಾಯಿ. ಎಲ್ಲಿರೋದಮ್ಮ ತಾಯಿ ನೀವು?
ಹೈದರಾಬಾದ್ ಅಣ್ಣವ್ರೆ. ಹೈದ್ರಾಬಾದ್ ಅಮ್ಮ. ಇಲ್ಲಿ ಬೆಂಗಳೂರಲ್ಲಿ ಇರೋದು ಯಾರು? ನಿಮ್ಮ ಅಕ್ಕ ಅವರಮ್ಮ? ಅಕ್ಕ ಅವರು, ನಮ್ದು ನೇಟಿವ್ ಪ್ಲೇಸ್ ಬ್ಯಾಂಗ್ಳೂರೇ. ಓಹೋ, ನಿಮ್ದು ಬೆಂಗಳೂರು, ಬಟ್ ನೀವು ಹೈದ್ರಾಬಾದ್ ಅಲ್ಲಿ ಇರೋದು. ಹಾ. ಓಕೆ ಅಮ್ಮ ತಾಯಿ, ಆಯ್ತಮ್ಮ, ಒಳ್ಳೇದಾಗ್ಲಿ, ಏನು ಚಿಂತೆ ಮಾಡಬೇಡಿ. ಅತಿ ಶೀಘ್ರದಲ್ಲಿ ನೀವು ನನಗೆ ಮತ್ತೆ ರಿಟರ್ನ್ ಕರೆ ಮಾಡ್ತೀರಾ ತಾಯಿ. ಓಕೆನಮ್ಮ? ಸಂತೋಷ ಅಣ್ಣವ್ರೆ ತುಂಬಾ. ಆಯ್ತಮ್ಮ, ಶುಭವಾಗಲಿ ತಾಯಿ, ಚಿಂತೆ ಮಾಡಬೇಡಿ. ರಾಯರಿದ್ದಾರೆ ತಾಯಿ. ರಾಯರನ್ನ ನಂಬಿ ಕೆಟ್ಟವರು ಯಾರು ಇಲ್ಲ. ರಾಯರನ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು. ಹೌದಣ್ಣವ್ರೆ, ಹೌದು. ಓಕೆಮ್ಮ ತಾಯಿ, ಶುಭವಾಗಲಿ ತಾಯಿ. ಹಾಮ. ಸಂತೋಷ ಅಣ್ಣವ್ರೆ. ಓಕೆ. ಇರ್ತೀನಿ. ಆಯ್ತಮ್ಮ, ಶುಭವಾಗಲಿ ತಾಯಿ.